ಎಲ್ಲಾ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ. ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನ್ ಮಾತನಾಡ್ತಾರೆ ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಇವ್ ಪ್ರಮುಖರು ಇರ್ತಕ್ಕಂತ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂತ ಎಲ್ಲಾ ಪೊಲಿಟಿಕಲ್ ಲೀಡರ್ಗಳು ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಟ್ರೈನ್ ಟಿಕೆಟ್ ಎಲ್ಲಿಂದ ಜಮ್ಮು ಕಾಶ್ಮೀರದಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡ್ರಿ ಹೋಗ್ಲಿ, ಇರ್ತಕ್ಕಂತ ಟಿಕೆಟ್ ಪ್ರೈಸ್ ಇರ್ಲಿ 3ರಷ್ಟು ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ಡು ಬಿಟ್ರು. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟಿ ದುಡ್ಡು ಬಿಟ್ಟರು ಸರ್ಕಾರಗಳು. ಬೆಂಕಿ ಅಲ್ಲಿಂದ ಬಂತು, ಕೆಳಗಿಲ್ಲಿಂದ ಬಂತು. ಇನ್ನ ಮೋದಿ ಅವ್ರು ಬರಕ್ಕೆ ಮುಂಚೆ ಹೋಗ್ಬಿಡ್ತತ್ತೆ, ಇನ್ನೇನು ಹೊಡಿತಾರೆ ಮುಗಿದು ಬಿಡ್ತು ಮುಗೀತು, ಬಂತು ಬಾಂಬ್ ಬಂತು ಹಿಂಗ್ ತೋರಿಸಿ ಜನಕ್ಕೆ ಕನ್ವಿನ್ಸ್ ಮಾಡ್ಬಿಟ್ರು. ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್ ಟ್ರಾಫಿಕ್ ಜಾಮ್ ಎಲ್ಲ ಮಾಡಿದ್ರೆ ಎಲ್ಲಿ ಹೋಗ್ತದೆ, ಹೆಂಗ್ ರೇಸ್ ಗೆಲ್ತೀರಿ ನೀವು? ಅದಕ್ಕೆ ಹೇಳ್ತಾರದು. ಅವ್ರಿಗೆ ಫೆರಾರಿ ಕೊಟ್ಟು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಕ್ಯಾನ್ಸರ್ ಬಂದಿರ್ತಕ್ಕಂಥ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಮುಚ್ಚಿ ಕುಡಿಸ್ಬಿಡೋಣ. ಆಸ್ಪತ್ರೆಗಳ ಕಡ್ಡಾಯ ಮಾಡ್ಬಿಡಿ. नरेंद्र मोदी साहब बंद ಹೇಳ್ಬಿಡಿ, मेरे प्यारे देशवासियों, अब से सब लोग गोमूत्र पीना है, ಕ್ಯಾನ್ಸರ್ ಗೆ ಕ್ಯೂರ್ ಇದೆ, ಹುಚ್ಚಿ ಎಲ್ಲರಿಗೂ ಕೊಟ್ಬಿಡಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವಿ ನಾವು? ಎದ್ರ ಬಗ್ಗೆ ಓಟ್ ಕೇಳ್ತಾ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ. ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂತ ಕೆಲಸ ಮಾಡಿದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಹೇಳ್ತಾರ. ಆಮೇಲೆ ಇಡೀ ಎಲ್ಲಾ ಸ್ಟೇಟ್ ಎಲೆಕ್ಷನ್ ಗಳಲ್ಲಿ ಒಬ್ರು ಭಾಷಣಗಾರರು. ಯಾರು ನಮಗಿರಿ ಒಂದು ಆರ್ಡಿನರಿ ಯಾವ್ದೋ ಮಿನಿಸ್ಟರ್ ಆಗಿ, ಯಾವ್ದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರದೇಶದಾಗಿದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡೆಸಬಹುದು ಹೇಳ್ರಿ? ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ, ಅದನ್ನ ಹೊಣೆ ಹೊತ್ಕೊಂಡು ಮಾತಾಡೋದ್ ಬದಲು ಅದನ್ನ ಕವರ್ ಮಾಡ್ಲಿಕ್ಕೆ 2 ದಿವಸ ನಡೆಸಿರ್ತಕ್ಕಂಥ ಈ ದೇಶದ ದುರಂತ ಏನ್ ಹೇಳ್ರಿ? ನಾವು ಅವತ್ತು ಹೇಳಿದ್ವಿ ಪುಲ್ವಾಮಾ ಬಗ್ಗೆ ಇವತ್ತುವರೆಗೆ ಯಾರು ಚರ್ಚೆ ಮಾಡಲ್ಲ. ಬಿಜೆಪಿ ಯಾಕೆ ಚರ್ಚೆ ಮಾಡಲ್ಲ? ನೀವು ಕೇಳಿ ಸರ್, ಇದು ಬಿಟ್ಬಿಡಿ, ಪುಲ್ವಾಮಾಗೆ ಏನಾಯ್ತು, ಅದಾದ ನಂತರ ಇಲ್ಲಿವರೆಗೆ ಏನಾನ ಇದೆಯಾ, ಅದ್ರ ಬಗ್ಗೆ ಏನೇನು ಇದೆಯಾ, ಲೆಕ್ಕ ಬುಕ್ಕ ಇದೆಯಾ? ಅದ್ರ ಮೇಲೆ ಊರಿವಿ ಪಿಕ್ಚರ್ ಮಾಡ್ಬಿಟ್ರು, ಅದ್ರ ಮೇಲೆ ಓಟ್ ಕೂಡ ಕೇಳ್ಬಿಟ್ರು, ಅದ್ರ ಮೇಲೆ ಎಲೆಕ್ಷನ್ ಕೂಡ ಗೆದ್ದುಬಿಟ್ರು. ಈಗ ಬಿಹಾರ್ ಎಲೆಕ್ಷನ್ ಇದೆ, ಇದೇ ಅಜೆಂಡಾ. ಬಿಹಾರ್ನಾಗೆ 11 ವರ್ಷ ಏನಾಗಿದೆ ಅಂತ ಅಜೆಂಡಾ ಇರೋದಲ್ಲ, ಬಿಹಾರ್ನಾಗ ಇದೇ ಅಜೆಂಡಾ ಇರ್ತದೆ. ಅದ್ ಬಿಟ್ರೆ ಬೇರೆ ನಡೀತಿ. ಎಲೆಕ್ಷನ್ ಈಗ ಯಾವ ಬೇಸಿಸ್ ಮೇಲೆ ನಡೀತದೆ ನೀವು ನೋಡ್ಬೇಕು, ಚೆಕ್ ಮಾಡಿ ನೋಡ್ರಿ. ಆನ್ ವಾಟ್ ಬೇಸಿಸ್ ಬಿಜೆಪಿ ಇಸ್ ಗೋಯಿಂಗ್ ಟು ಫೈಟ್ ಎಲೆಕ್ಷನ್? ಇವತ್ತು ನೀವು ನೋಡಿದ್ರೆ ಎಲ್ಲಾ ಹಿಂದೂಗಳಿಗೆ ನನ್ನ ಪ್ರಶ್ನೆ ಇದೆ. ಏನು ಹಿಂದೂ ಪರವಾಗಿ ಮಾತನಾಡತಕ್ಕಂಥ ಪೊಲಿಟಿಕಲ್ ಪಾರ್ಟಿ, ದಿನ ಬೆಳಿಗ್ಗೆ ಇದ್ರೆ ಹಿಂದೂ ಓಟ್ ಮೇಲೆ ಬೆಂಬಲಿಸ್ಕೊಂಡು ಹಿಂದೂ ಬಗ್ಗೆನೇ ಮಾತನಾಡ್ತಕ್ಕಂಥ ಪಾರ್ಟಿ, ಇವತ್ತು ಈ ದೇಶದ ಹಿಂದೂಗಳು ಸೌತ್ ಆಫ್ರಿಕನಾಗಿರ್ತಕ್ಕಂಥ ಯಾವ ಸಿಟಿಸನ್ ಇದ್ದಾನೆ ಅದಕ್ಕಿಂತ ಕಮ್ಮಿ ಇರತಕ್ಕಂಥ GDP ನಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ನಲ್ಲಿ ಈ ದೇಶ ಬಂದಿದೆ. ಇವರು ಹಿಂದೂವಾದಿಗಳು ಹಿಂದೂ ಬಗ್ಗೆ ಏನು ಮಾತನಾಡ್ತಾರೆ ಇವರೆಲ್ಲ ಲೀಡರ್ಗಳು, ಇವ್ರ ಆಸ್ತಿ ಚೆಕ್ ಮಾಡ್ರಿ. ಯಾರು ಇವ್ ಪ್ರಮುಖರು ಇರ್ತಕ್ಕಂಥ ಹಿಂದೂ ಬಗ್ಗೆ ಮಾತನಾಡ್ತಕ್ಕಂಥ ಎಲ್ಲಾ ಪೊಲಿಟಿಕಲ್ ಲೀಡರ್ಗಳು ಇವ್ರ ಆಸ್ತಿ ಚೆಕ್ ಮಾಡ್ರಿ. ಇವ್ರ ಹತ್ರ ಎಷ್ಟು ದುಡ್ಡಿದೆ, ಬಿಸ್ನೆಸ್ ಮ್ಯಾನ್ ಗಳ ಹತ್ರ ಎಷ್ಟು ದುಡ್ಡಿದೆ, ಬಡವ ಹಿಂದೂ ಹತ್ರ ಎಷ್ಟು ದುಡ್ಡಿದೆ ಚೆಕ್ ಮಾಡ್ರಿ. ಇವತ್ತು 85% ಈ ದೇಶದಲ್ಲಿ ಹಿಂದೂಗಳಿದ್ದಾರೆ. ಕೇಂದ್ರ ಸರ್ಕಾರದ ರಿಪೋರ್ಟ್ ಪ್ರಕಾರ 85% ಹಿಂದೂಗಳಲ್ಲಿ ಕೇವಲ 1% ಹಿಂದೂಗಳಲ್ಲಿ 50% ಈ ದೇಶದ ಆಸ್ತಿ ಇದೆ. ಮತ್ತೆ ಯಾರಿಗೋಸ್ಕರ ಮಾತನಾಡ್ತಾ ಇದಾರೆ? ಹಿಂದೂ ಅಂತಕ್ಕಂಥ ಪದಗಳು ಯೂಸ್ ಮಾಡ್ಕೊಂಡು ಯಾರಿಗೆ ಅನುಕೂಲ ಆಗಿದೆ? ಯಾವ ಹಿಂದೂ ಬಡವರಿಗೆ ಅನುಕೂಲ ಆಗಿದೆ ಹೇಳ್ರಿ? ಮೊನ್ನೆ ನಾಚಿಕೆ ಆಗ್ಬೇಕು, ಟ್ರೈನ್ ಟಿಕೆಟ್ ಕೂಡ 3ರಷ್ಟು ದಪ್ಪುಟ್ ಮಾಡಿದ್ದಾರೆ. ಟ್ರೈನ್ ಟಿಕೆಟ್ ಎಲ್ಲಿಂದ ಜಮ್ಮು ಕಾಶ್ಮೀರದಿಂದ ಬರ್ತಕ್ಕಂಥ ಟ್ರೈನ್ ಟಿಕೆಟ್ಗಳು ಈ ಇನ್ಸಿಡೆಂಟ್ ಆದ್ಮೇಲೆ ಟ್ರೈನ್ ಟಿಕೆಟ್ ಫ್ರೀ ಬಿಡ್ರಿ ಹೋಗ್ಲಿ, ಇರ್ತಕ್ಕಂಥ ಟಿಕೆಟ್ ಪ್ರೈಸ್ ಇರ್ಲಿ 3ರಷ್ಟು ಮಾಡಿದಾರಲ್ರಿ. ಮತ್ತೆ ಹಿಂದೂ ಬಗ್ಗೆ ಭಾಷಣ ಮಾಡ್ತಾರೆ ಇವರು? ಇದ್ಯಾ ಧರ್ಮ ಇದು? ಟ್ರೈನ್ ಯಾರ ಕಂಟ್ರೋಲ್ನಾಗಿದೆ ರೀ? ರೈಲ್ವೆ ಯಾಕೆ ಕಂಟ್ರೋಲ್ನಾಗಿದೆ? ವೈ ಟಿಕೆಟ್ಸ್ ಹಾವ್ ಬಿನ್ ಇನ್ಕ್ರೀಸ್ ಪ್ರೈಸ್ ಯಾಕೆ ಇನ್ಕ್ರೀಸ್ ಆಯ್ತು? ಯಾರು ಕೇಳೋರಿಲ್ಲ, ಬಂದು ಹೇಳೋದು ನೀವು ಇವರಿಗೆ 10 ಲಕ್ಷ ರೂಪಾಯಿ ಕೊಟ್ಟಿದ್ದೀರಿ, ಕಮ್ಮಿ ಇದೆ, ಜಾಸ್ತಿ ಕೊಡಬೇಕು, ಅಲ್ಲಿ ಆನೆ ತುಳಿತಕ್ಕೆ ಹಿಂಗಾಗಿದ್ದಾರೆ ರೀ. ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ, ನೀವು ಒಂದು ಟಿಕೆಟ್ ಕಮ್ಮಿ ಮಾಡಿಸ್ರಿ ಮೊದಲು, ಆಮೇಲೆ ಮುಂದೆ ನೋಡೋಣ. ಸಾವಿರಾರು ಲಕ್ಷಾಂತರ ಕೋಟಿ ದುಡ್ದು ಬಿಟ್ರು. ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟಿ ದುಡ್ದು ಬಿಟ್ಟಾರೆ ಸರ್ಕಾರಗಳು. ದೇ ಹ್ಯಾವ್ earned thousands of crores just by increasing the tariff. ಬೇರೆ ಏನಿಲ್ಲ. ಮತ್ತೆ ಇದ್ರ ಬಗ್ಗೆ ಯಾರು ಚರ್ಚೆ ಮಾಡ್ಬೇಕು? ಈ ದೇಶದಲ್ಲಿ ಸುಮಾರು ಕೊರೋನಾದಲ್ಲಿ ಸತ್ತಿರ್ತಕ್ಕಂಥವ್ರು ₹1 ಎಲ್ಲನ ಕೊಟ್ಟಿದ್ದಾರೆ ಇವರು. ಕರ್ನಾಟಕದಲ್ಲೂ ಬಿಜೆಪಿ ಸರ್ಕಾರ ಇತ್ತು, ಕೊರೋನಾದಲ್ಲಿ ಎಷ್ಟು ಜನ ತೀರೋಗಿದ್ದಾರೆ, ಎಷ್ಟು ಜನ ಜೀವ ಕಳ್ಕೊಂಡ್ರು, ಯಾರಿಗೇನ ಕಾಂಪನ್ಸೇಷನ್ ಕೊಟ್ಟಿದ್ದಾರೆ ಅಂದ್ರೆ? ಇವು ಸುಮ್ಮನೆ ಬಂದು ನಮ್ಮ ಬಗ್ಗೆ ಮಾತನಾಡೋದು, ಕಾಂಗ್ರೆಸ್ ಬಗ್ಗೆ ಮಾತನಾಡೋದು. ಅದೇ ಹೇಳಿದ್ನಲ್ಲ, ನ್ಯಾಷನಲ್ ಮೀಡಿಯಾದವರು
ಸೇಮ್ ಟೈಮ್ ಫ್ರೇಮ್ ಕೊಡ್ಲಿ ಅಂತ ಒಪ್ಕೊಂತಿರೋದು. ಈಗ ನಮಗೇನು ಪುಣ್ಯ, ಕರ್ನಾಟಕದಲ್ಲಿ ನೀವು ನಮಗೆ ಅವಕಾಶ ಕೊಡ್ತಾ ಇದ್ದೀರಿ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಟು ಯು ಬಿಕಾಸ್ ದೇರ್ ಇಸ್ ಸಮ್ ಫೇರಿಯರ್. ಅಲ್ಲಿ ಇಲ್ಲೇ ಇಲ್ಲಲ್ಲ ನ್ಯಾಷನಲ್ ಮೀಡಿಯಾ, ಕೆಲವು ಅಲ್ಲಿ ಇರ್ತಕ್ಕಂಥ ನ್ಯಾಷನಲ್ ಮೀಡಿಯಾಗಳಲ್ಲಿ ಅದೇ ಹೇಳ್ತಿರೋದು, ನೀವು ನಮಗೆ ಯಾವುದೇ ಅಪೋಸಿಷನ್ ಲೀಡರ್ಗೆ ಅಷ್ಟು ಟೈಮ್ ಕೊಡ್ರಿ, ನೀವು ಟೈಮೇ ಕೊಡಲ್ಲ. ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಿಲಿಮ್ ಯಾಕೆ ಎಫೆಕ್ಟಿವ್ ಇರ್ತದೆ ಅಂತಂದ್ರೆ, ಯಾವುದು ಕಣ್ಲೆ ನೋಡ್ತೀವಿ, ಯಾವುದು ಕಿವಿಯಲ್ಲಿ ಕೇಳಿಸ್ಕೊಳ್ತೀವಿ. ಕಣ್ಲೆ ನೋಡೋದನ್ನ, ಕಿವಿಲೇ ಕೇಳಿಸ್ಕೊಳ್ಳೋದನ್ನ ಭಾಳ ಎಫೆಕ್ಟಿವ್ ಉಳಿತೈತೆ. ಅದಕ್ಕೆ ಪಿಕ್ಚರ್ ಮಾಧ್ಯಮ ಭಾಳ ಎಫೆಕ್ಟಿವ್ ಆಗೋದು. ಟಿವಿನೂ ಅಷ್ಟೇ. ಬೆಂಕಿ ಅಲ್ಲಿಂದ ಬಂತು, ಕೆಳಗಿಲ್ಲಿಂದ ಬಂತು, ಇನ್ನು ಮೋದಿಯವ್ರು ಬರೋಕ್ಕಿಂತ ಮುಂಚೆ ಹೋಗ್ಬಿಡ್ತತೆ, ಇನ್ನೇನು ಹೊಡಿತಾರೆ, ಮುಗಿದು ಬಿಡ್ತು, ಮುಗೀತು, ಬಂತು, ಬಾಂಬ್ ಬಂತು, ಹಿಂಗೆ ತೋರಿಸಿ ಜನಕ್ಕೆ ಕನ್ವಿನ್ಸ್ ಮಾಡಿಬಿಟ್ರು. ಅದಾದ್ಮೇಲೆ ನೀವೇನು ಬಂದು ಹೇಳಿದ್ರೆ ಏನಾಗ ನಡೀತೈತೆ? ನಿಮಗೆ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಇಲ್ಲ, ನಿಮಗೇನು ಇರೋದಿಲ್ಲ. ಅವರು ಫೆರಾರಿನಾಗ ಬರ್ತಾರೆ, ನಾವು ಮಾರುತಿ ಕಾರ್ನಲ್ಲಿ ಸೈಕಲಲ್ಲಿ ಹೋಗ್ಬೇಕು. ನೀವು ಅವ್ರಿಗೆ ಫೆರಾರಿ ಕೊಟ್ಟು ನೀವು ಮಾರುತಿ ಕಾರ್ನಾಗ ಸೈಡ್ ಹೊಡೆದ್ರೆ ಹೆಂಗೆ ಹೊಡೆಯೋಕ್ಕಾಗ್ತತೆ? ಅದು ಫೆರಾರಿ ಕೊಡೋದಲ್ಲದೆ ಸಿಗ್ನಲ್ ಎಲ್ಲ ಅವ್ರಿಗೆ ಫ್ರೀ. ನಮಗೆ ಮಾರುತಿ ಕಾರ್ ಕೊಟ್ಟು ಸಿಗ್ನಲ್ಲು, ಟ್ರಾಫಿಕ್ ಜಾಮ್ ಎಲ್ಲ ಮಾಡಿದ್ರೆ ಎಲ್ಲಿ ಹೋಗ್ತದೆ? ಹೆಂಗೆ ರೇಸ್ ಗೆಲ್ತೀರಿ ನೀವು? ಅದಕ್ಕೆ ಹೇಳ್ತಾ ಇರೋದು, ಅವ್ರಿಗೆ ಫೆರಾರಿ ಕೊಟ್ಟರು ಕೂಡ ನಮಗೆ ಅಂಬಾಸಿಡರ್ ಕೊಡ್ರಯ್ಯ. ಯಾಕಂತಂದ್ರೆ ಮೀಡಿಯಾ ಇಸ್ ಟೋಟ್ಲಿ, ನೀವು ಎಷ್ಟೇ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ರಿ, ದ ಲಾರ್ಜರ್ ಆಡಿಯನ್ಸ್ ಇಸ್ ಮೀಡಿಯಾ ಓನ್ಲಿ. ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟು ಜನಕ್ಕೆ ಅವೇರ್ನೆಸ್ ತರ್ಬೋದು ನೀವು? ಎಸ್, ಇಟ್ ಕ್ಯಾನ್ ಗೋ ಸ್ಲೋ. ಕೆಲವು ನೋಡ್ತಾರೆ, ಕೆಲವು ನೋಡಲ್ಲ. ಈ ತರ ಇನ್ಸಿಡೆಂಟ್ಗಳಾಗಿದ್ದಾಗ ಏನ್ ಮಾಡ್ತಾರೆ ಇಂಥ ವಿಷಯದಲ್ಲಿ? ಇಡೀ ಓಲ್ ಇಂಡಿಯಾ ವಾಂಟ್ಸ್ ಟು ವಾಚ್ ದ ಟಿವಿ ಬಿಕಾಸ್ ಟಿವಿ ಇಸ್ ದ ಓನ್ಲಿ ಸೋರ್ಸ್ ವೇರ್ ದ ಇನ್ಫಾರ್ಮೇಶನ್ ಕಮ್ಸ್. ಅಜೆಂಡಾ ಸೆಟ್ ಮಾಡಿಬಿಟ್ರಲ್ರಿ. ಕೇಂದ್ರ ಸರ್ಕಾರ ಬಂದು ತಪ್ಪಾಗಿದೆ, ನಮ್ದು ಸೆಕ್ಯೂರಿಟಿ ಲ್ಯಾಬ್ಸ್ ಇದೆ ಅಂತ ಹೇಳೋಕ್ಕಿಂತ ಮುಂಚೆನೆ ಅಜೆಂಡಾ ಸೆಟ್ ಮಾಡಿ ಏನು ಕೇಳ್ಬೇಕು ಕೇಳಿ ಇಡೀ ದೇಶದ ಮನಸ್ಥಿತಿನ ಮುರಿದು ಆಮೇಲೆ ಸ್ಪಷ್ಟೀಕರಣ ಕೊಟ್ರೆ ಏನು ಬರ್ತೈತೆ? ಇಲ್ಲ, ಈಗ ಐ ಕನಾಟ್ ಆನ್ಸರ್ ಇಫ್ ದೇ ಹ್ಯಾವ್ ನಾಟ್ ಸ್ಪೋಕನ್ ಬಟ್ ಆಸ್ ಫಾರ್ ಎಸ್ ದ ನ್ಯಾಷನಲ್ ಮೀಡಿಯಾ ಇಸ್ ಕನ್ಸೆಂಟ್, ಅವರು ಇಷ್ಟು ಟೈಮ್ ಸ್ಲಾಟ್ ಅಂತ ಎಲ್ಲ ಅಪೋಸಿಷನ್ ಲೀಡರ್ ಕೊಟ್ರೆ ಬಿಜೆಪಿಯವರು ಈ ದೇಶದಲ್ಲಿ ಯಾವ ಕಾರಣಕ್ಕೂ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. At any given point of time, they cannot win on programs, they cannot win on policies. ಜನಕ್ಕೆ ಸುಳ್ಳು ಹೇಳಬೇಕು. ದಿನಾ ಬೆಳಿಗ್ಗೆ ಎದ್ರೆ ಇಂದು ಅಲ್ರಿ, ನಮ್ಮ ಸುಮ್ಮನೆ ಉದಾಹರಣೆಗೆ ಹೇಳ್ತಕ್ಕಂಥದ್ದು, ಅವ್ರು ಯಾರು ಬಿಹಾರ್ನಾಗ ಇರ್ತಕ್ಕಂಥ ಯಾವುದೋ ಸ್ವಾಮೀಜಿ, ಅವನು ಮೂಢನಂಬಿಕೆಯನ್ನು ಹೇಳ್ತಾನೆ, ಏನು ಬಿಕ್ಕಿದ್ದು ಮಾತನಾಡ್ತಾನೆ, ದೇವ್ರ ಬಗ್ಗೆ ಏನೇನು ಹೇಳ್ತಾನೆ, ಬ್ರಹ್ಮ ಹಿಂಗೆ, ವಿಷ್ಣು ಹಿಂಗೆ, ಮಹೇಶ್ವರ ಹಿಂಗೆ, ಈ ಸ್ವಾಮಿ ಹೇಳಿದ್ದು ಆ ಸ್ವಾಮಿ ಹೇಳಲ್ಲ, ಆ ಸ್ವಾಮಿ ಹೇಳಿದ್ದು ಈ ಸ್ವಾಮಿ ಹೇಳಲ್ಲ. ಓಲಿ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಕರೆಕ್ಟಾಗಿ ಹೇಳ್ತಾರೆ, ಅದನ್ನೂ ಇಲ್ಲ. ಅಂಥವ್ರ ಬಡ್ಡೆಗೆ ಹೋಗಿ ನಾವು ನಿಂತ್ಕೊಂಡು ಫೋಟೋ ತೆಗೆಸ್ಕೊಂಡ್ಮೇಲೆ ಈ ದೇಶದ ಪ್ರಭುತ್ವತೆ ಎಲ್ಲಿದೆ ಹೇಳ್ರಿ? ಕಮ್ ಆನ್ ಮ್ಯಾನ್, ವಿ ಆರ್ ಇನ್ ವಿಚ್ ಸೆಂಚುರಿ ವಿ ಆರ್ ಇನ್? ಯಾವ ಸೆಂಚುರಿ ಇದ್ದೀವ್ರಿ? ಸಗಣಿ ಹೊಡೆದೆ ಹೋಗಿ ಯೂನಿವರ್ಸಿಟಿಗಳಿಗೆ ಸಗಣಿ ಹೊಡೆದೆ, ಇದು ನೋಡ್ಬೇಕಾ ಈ ದೇಶದ ಪರಿಸ್ಥಿತಿ? ಮತ್ತೆ ಸಗಣಿಯಿಂದಾನೇ ಎಲ್ಲ ಅನುಕೂಲ ಆಗ್ತಿದ್ರೆ ಮತ್ತೆಲ್ಲ ಗೌರ್ಮೆಂಟ್ ಆಫೀಸ್ಗಳು ಸಗಣಿ ಹೊಡೆದ್ಬಿಡ್ಬೇಕಲ್ಲ? ಯಾಕೆ ಒಂದು ಪಾಲಿಸಿ ಮಾಡಿಬಿಡ್ರಿ. ಮತ್ತೆ ರಿಸರ್ಚ್ ಸೆಂಟರ್ಗಳು ಯಾಕೆ ಬೇಕು? ಮತ್ತೆ ಉಚ್ಚಿ ಕುಡಿದ್ರೆ ಅನುಕೂಲ ಆಗ್ತಂದ್ರೆ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡ್ರಿ. ಎಲ್ಲ ಆಸ್ಪತ್ರೆಗಳಲ್ಲಿ ಇನ್ಮೇಲೆ ಕ್ಯಾನ್ಸರ್ ಕ್ಯೂರ್ ಆಗುತ್ತೆ. ಅದೇ ಹೇಳ್ತಿರದ್ರಿ, ಬಿಜೆಪಿ ಸಂಸದರು ಏನ್ ಹೇಳ್ತಿದಾರಲ್ಲ, ಈ ಕ್ಯಾನ್ಸರ್ ಬಂದಿರತಕ್ಕಂಥ ಎಲ್ಲೆಲ್ಲಿ ಇದೆ ಈ ದೇಶದಲ್ಲಿ ಎಲ್ಲರಿಗೂ ಉಚ್ಚಿ ಕುಡಿಸ್ಬಿಡೋಣ, ಆಸ್ಪತ್ರೆಗಳ ಕಡ್ಡಾಯ ಮಾಡಿಬಿಡ್ರಿ. ನರೇಂದ್ರ ಮೋದಿ ಸಾಹೇಬ್ರು ಬಂದು ಹೇಳ್ಬಿಡ್ಲಿ, ಮೇರೆ ಪ್ಯಾರ ದೇಶವಾಸಿಯೋ ಅಪ್ಸೆ ಸಬ್ಲೋ ಗೋಮೂತ್ರ ಪಿನಾಯ್, ಕ್ಯಾನ್ಸರ್ಗೆ ಕ್ಯೂರ್ ಇರದೆ ಉಚ್ಚಿ ಎಲ್ಲರಿಗೂ ಕೊಟ್ಬಿಡ್ರಿ, ಉಚ್ಚಿ ಕೊಟ್ಬಿಡ್ರಿ, ಸಗಣಿನೂ ಕೊಟ್ಬಿಡ್ರಿ. ಯಾವ ಕಾಲದಲ್ಲಿ ಇದೀವ್ರಿ ನಾವು? ಏನ್ ಮಾತನಾಡ್ಬೇಕ್ರಿ? ಈ ದೇಶದಲ್ಲಿ ಯುವಕರಿದಾರೆ, ಈ ದೇಶದಲ್ಲಿ ಮುಂದೆ ಹೆಂಗ್ರಿ ಹೋಗೋದು? ಹೆಂಗ್ರಿ ಕಟ್ಟೋದು ದೇಶ? ರಿಸರ್ಚ್ ಇಲ್ಲ, ಡೆವಲಪ್ಮೆಂಟ್ ಇಲ್ಲ, ಟೆಕ್ನಾಲಜಿ ಇಲ್ಲ, ಇನ್ಸ್ಟಿಟ್ಯೂಷನ್ಸ್ಗಳಿಲ್ಲ ಮಾತನಾಡಕ್ಕೆ. ಈ ತರ ದೇಶ ಕಟ್ಟಿ ಏನು ಅನುಕೂಲ ಆಗಿದೆ? ಈಗ ನೀವು 4 ಸಲ ಗೆಲ್ಬೋದಾ ನೀವು? ಗೆಲ್ಲದೆ ಎಲ್ಲದಕ್ಕೂ ಏನ್ ಮಾಡಿ ಹೆಂಗೋ ಮಾಡಿ ಹಿಂದೂ ಮುಸ್ಲಿಂ ಮಾಡ್ಬೇಕು, ಅಧಿಕಾರಕ್ಕೆ ಬರ್ಬೇಕು, ಅಷ್ಟೇ ತಾನೇ ಇರೋದು. ದಿಸ್ ಇಸ್ ದ ಓನ್ಲಿ ವೇ ಯು ವಾಂಟ್ ಟು ಟೇಕ್ ದಿಸ್ ಕಂಟ್ರಿ ಹೆಡ್. ಈಗ ನೀವು ಬಿಹಾರ ಎಲೆಕ್ಷನ್ ರೆಫರ್ ಮಾಡಿದ್ರೆ ಆರಂಭದಲ್ಲಿ ಬಿಹಾರ ಎಲೆಕ್ಷನ್ ಮೇಲೆ ಇದು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತಾ? 100% ಇಂಪ್ಯಾಕ್ಟ್ ಐತ್ರಿ. ಹಿಂದೂ ಮುಸ್ಲಿಂ ಮತ್ತೆ ಪ್ರಧಾನಮಂತ್ರಿ ಮೋದಿ ಅವರು ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಹೇಳ್ರಿ? ಹೋಗಿ ನೋಡೋಣ, ಎದ್ರ ಬಗ್ಗೆ ಓಟ್ ಕೇಳ್ತಾರೆ ಪ್ರಧಾನಮಂತ್ರಿ? ಇದೆಲ್ಲ ಬಿಟ್ಬಿಡ್ರಿ, ಟೆರರಿಸಂ ಆಕ್ಟಿವಿಟೀಸ್ ಬಿಟ್ಬಿಡ್ರಿ, ನಾನು ಪಾಕಿಸ್ತಾನ ಮುಸಲ್ಮಾನ ಮಾತಾಡಂಗಿಲ್ಲ, ಇವತ್ತು ನಾನು ಇಂಥ ಕೆಲಸ ಮಾಡಿದ್ದೀನಿ, ನನಗೆ ಕೆಲಸ ಓಟ್ ಕೊಡ್ರಿ ಅಂತ ಕೇಳ್ತಾರಾ? ಅದೇನಾಯ್ತು, ರಾಮ ಜನ್ಮಭೂಮಿ ರಾಮ ಮಂದಿರ ಕಟ್ಟಿದ್ರು, ಅವ್ರೇನಾಗ್ಬಿಡ್ತು, ರಾಮ ಮಂದಿರ ಕಟ್ಟಿದ ತಕ್ಷಣ ಒನ್ ಸೈಡ್ ಎಲೆಕ್ಷನ್ ಆಗ್ತಾ ಅನ್ಕೊಂಡ್ಬಿಟ್ರು. ಅದಾಗ್ಲಿಲ್ಲ ಎಲೆಕ್ಷನ್. ಅದಕ್ಕೆ ಈ ಬಿಹಾರ್ ಯುಪಿನಾಗೆ ಇದ್ರ ಮೇಲೆ ಹೆಂಗ್ ಹೋಗ್ಬೇಕೀಗ? ಏನ್ ತಗೊಂಡು ಹೋಗ್ಬೇಕು? ಸಿಚುವೇಶನ್ ಸಿಕ್ತು. ಸಿಚುವೇಶನ್ ತಗೊಂಡು ಹೋದ್ಮೇಲೆ ದಿನ ಬೆಳಿಗ್ಗೆ ಎದ್ಮೇಲೆ ಅವು ಬೇರೆ ಬೇರೆ ಚಾನಲ್ ಏನ್ ನಡೀತಾವೆ ಗುರ್ತಾ ನಿಮಗೆ? ನಾರ್ತ್ ಈಸ್ಟ್ ಚಾನಲ್, ಬಿಹಾರ್ ಚಾನಲ್, ಯುಪಿ ಚಾನಲ್ ಏನ್ ನಡೀತಾವೆ ಗುರ್ತಾ ನಿಮಗೆ? ಕೇಳಿಸ್ಕೊಳಕ್ಕಾಗಲ್ಲ, ಹಂಗೆ ನಡೀತಾವೆ. ಸೊ ಸಮ್ವೇರ್ ಐ ಫೀಲ್, ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಫ್ರೆಂಡ್ಸ್, ಕಟಿಂಗ್ ಅಕ್ರಾಸ್ ದ ಪಾರ್ಟಿ. ಹೌದು, ಲಿಮಿಟೇಷನ್ಸ್ ಇದೆ. ಅದಕ್ಕೆ ನಾನು ಹೇಳ್ತಕ್ಕಂಥದ್ದು, ಎಲ್ಲರೂ ಸಂವಿಧಾನ ಒಪ್ಕೊಂಡ್ಬಿಟ್ರೆ ಎಲ್ಲ ಒಪ್ಕೊಂಡಂಗೆ.
ಈ ದೇಶದ ಸಂವಿಧಾನನ ಒಪ್ಕೊಂಡ್ಬಿಟ್ರೆ ಎಲ್ಲರೂ ಬಂದ್ರು ಅದ್ರಾಗ, ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರ್ತಕ್ಕಂಥದ್ದು. ಈ ಆರ್ಟಿಕಲ್ಸ್ಗಳನ್ನ ಯಾಕೆ ಡೆಫಿನೇಷನ್ ಕೊಟ್ಟರು? ಆರ್ಟಿಕಲ್ 14 ಅಂದ್ರೆ ಏನು, ಆರ್ಟಿಕಲ್ 19 ಅಂದ್ರೆ ಏನು, ಆರ್ಟಿಕಲ್ 32 ಅಂತಂದ್ರೆ ಏನು? ಆರ್ಟಿಕಲ್ 32 ಬಹಳ ಬ್ಯೂಟಿಫುಲ್ ಆಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ. ನಿಮಗೆ ಈ ಸಂವಿಧಾನದಲ್ಲಿ ಇರ್ತಕ್ಕಂಥ ಏನ್ ನಿಮಗೆ ಅವಕಾಶಗಳಿದಾವೆ, ಈ ಸಂವಿಧಾನದಲ್ಲಿ ನಿಮಗೆ ಇರ್ತಕ್ಕಂಥ ಏನ್ ರೂಲ್ಸ್, ನಿಮಗೆ ಕಡ್ಡಾಯವಾಗಿ ಬರ್ತಕ್ಕಂಥ ಅಧಿಕಾರ ಇದ್ರಲ್ಲಿ ನಿಮಗೆ ಸಿಗಲಿಲ್ಲ ಅಂತಂದ್ರೆ ಯು ಕ್ಯಾನ್ ಗೋ ಟು ಸುಪ್ರೀಂ ಕೋರ್ಟ್ ಅಂತ ಹೇಳಿರ್ತಕ್ಕಂಥದ್ದು. ಈ ಉದಾಹರಣೆಗೆ ಹೇಳೋದು ನಿಮ್ಗೆ, ಸಾರಿ, ಇವತ್ತು 21,000 ಕೋಟಿ ಯಾವ ಮುಂಡ್ರಾ ಪೋರ್ಟಲ್ ಏನು ಸಿಕ್ಕಿತ್ತು, ಯಾವುದು ಹೀರೋಯಿನ್ ಸಿಕ್ಕಿತ್ತಲ್ಲಮ್ಮ, ಅದು ಇಟ್ ಇಸ್ ಲಿಂಕ್ಡ್ ವಿತ್ ಟುಡೇ ಟೆರರ್ ಲಿಂಕ್ ಇದೆ. 21,000 ಕೋಟಿ ಅದಾನಿ ಪೋರ್ಟ್ ನಲ್ಲಿ ಸಿಕ್ಕಿರ್ತಕ್ಕಂಥ ಸೀಸ್ ಆಗಿರ್ತಕ್ಕಂಥ ಡ್ರಗ್ಸ್ ಇಟ್ ಇಸ್ ಲಿಂಕ್ಡ್ ವಿತ್ ದಿಸ್ ಟೆರರ್ ಅಟ್ಯಾಕ್. ನಾನು ಹೇಳ್ತಲ್ಲ, ಇವತ್ತು NIA ನವರು ಸುಪ್ರೀಂ ಕೋರ್ಟಿಗೆ ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಬಿಜೆಪಿ ಚರ್ಚೆ ಮಾಡ್ತಾರಾ? ವೆರಿ ಇಂಪಾರ್ಟೆಂಟ್ ಇದೆ. 21,000 crores which was seized in Mundra port, that is linked with the terror attack now. ಇದ್ರ ಬಗ್ಗೆ ಚರ್ಚೆ ಮಾಡ್ತಾರಾ? ಯಾವ ಪೋರ್ಟ್ ಅದು ಸೀಸ್ ಆಗಿದ್ದೆಲ್ಲಿ? ಆ ದುಡ್ಡು ಹೆಂಗೆ ಯೂಸ್ ಆಯ್ತು? ಯಾವ ಮಾರ್ಗದಲ್ಲಿ ಬಂತು ದುಡ್ಡು? ಅದು ಯಾವ ಮಾರ್ಗದಲ್ಲಿ? 21,000 ಕೋಟಿ. ನಾವು ಯಾವುದು ಪಾಬ್ಲೋ ಎಸ್ಕೋಬಾರ್ ನೋಡಿದ್ವಲ್ಲ ಸ್ಟೋರಿ, ಪಾಬ್ಲೋ ಎಸ್ಕೋಬಾರ್ ಸ್ಟೋರಿ ಇಷ್ಟೆಲ್ಲ ಮಾಡಿದ್ರು ಕೂಡ ಒಂದು 20,000 ಕೋಟಿಗೆ ಮುಟ್ಟಿಲ್ಲ. ಒಂದೇ ಶಿಪ್ಮೆಂಟ್ 20,000 ಕೋಟಿ ಮುಟ್ಟಿತು. ಅಂಡಮಾನ್ ನಿಕೋಬಾರ್ ಇಂದ 35,000 ಕೋಟಿ ಡ್ರಗ್ಸ್ ಸೀಸ್ ಆಯಿತು. ಬಾಂಬೆನಲ್ಲಿ 26,000 ಕೋಟಿ ಸೀಸ್ ಆಯಿತು. ಕೇವಲ ಉದಾಹರಣೆ ಸೇರಿದ್ರೆ 1,00,000 ಕೋಟಿ ಈ ದೇಶದಲ್ಲಿ ಡ್ರಗ್ಸ್ ಸೀಸ್ ಆಗಿದೆ. ಎಲ್ಲಿ ಯಾವನ್ ಅಡ್ರೆಸ್ ಮಾಡ್ತಾನೆ? ಇದು ಅಲ್ಲಿ ಕೇಂದ್ರ ಸರ್ಕಾರಗಳು ಎಲ್ಲ ಪೊಲಿಟಿಕಲ್ ಪಾರ್ಟಿಗಳು ತೊಗೊಳ್ತಕ್ಕಂಥ ಡಿಸಿಷನಿಗೆ ನಾನು ಇಲ್ಲಿ ಮಾತನಾಡಕ್ಕೆ ಬರಲ್ಲ. ಆಬ್ವಿಯಸ್ಲಿ ಇಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ. ಆಮೇಲೆ ಬಹಳಷ್ಟು ಎಕ್ಸ್ಪರ್ಟ್ಸ್ಗಳಿದ್ದಾರೆ, ಅದ್ರ ಬಗ್ಗೆ ಅವ್ರು ಮಾತನಾಡ್ಬೇಕು, ನಾನು ಮಾತನಾಡಲ್ಲ. ನಂದೇನು ಒಂದೇ ಒಂದು ಇರ್ತಕ್ಕಂಥದ್ದು, ಐ ರಿಕ್ವೆಸ್ಟ್, ಇದರಲ್ಲಿ ಹೊಸತನನೇ ಬರಬೇಕು ರಾಜಕಾರಣದಲ್ಲಿ. ಇದರಲ್ಲಿ ಇದೇ ಥರ ಆಗಲ್ಲ 24 ತಾಸು ಇವೇ ಮಾಡ್ಕೊಂತ ಕೂತ್ಕೊಂಡು ಒಂದು ಪಾರ್ಟಿಗೆ ಒಂದು ಮಾತ್ರ ಏನಂತಂದ್ರೆ, ಬಿಜೆಪಿಯವರು ಈ ದೇಶನ್ನ ನೀವು ಯಾವುದೇ ವಿಷಯದಲ್ಲಿ ಡಿಬೇಟಿಗೆ ಬರಲಿ, ಅವರು ಯಾವುದೇ ವಿಷಯದಲ್ಲಿ ಡಿಬೇಟ್ ಬರಲಿ, ವಿ ಆರ್ ರೆಡಿ. ಕೋಲ್ ಮೈನಿಂಗ್ ಯಾರಿಗೆ ಜಾಸ್ತಿ ಸಿಕ್ಕಿದೆ ಈ ದೇಶದಲ್ಲಿ? ಇವತ್ತು ನೀವು ಎಷ್ಟು ಸ್ಟೀಲ್ ಉತ್ಪಾದನೆ ಮಾಡಿದ್ರೆ ಕಳೆದ 10 ವರ್ಷದಲ್ಲಿ? ಚೈನಾ 450 ಮಿಲಿಯನ್ ಟನ್ ಮಾಡಿರ್ತಕ್ಕಂಥ ಚೈನಾ ಇವತ್ತು 1,000 ಮಿಲಿಯನ್ ಟನ್ ಸ್ಟೀಲ್ ಮಾಡ್ತದೆ. ನೀವು 10 ವರ್ಷದಲ್ಲಿ ಎಷ್ಟು ಸ್ಟೀಲ್ ಮಾಡಿದಿರಿ? EV ಬಗ್ಗೆ ಮಾತನಾಡಿದ್ರಿ, EV ಬಗ್ಗೆ ಬಹಳ ದೊಡ್ಡ ಭಾಷಣ ಮಾಡಿದ್ರಿ. ಎಲ್ಲೈತೆ ನಿಮ್ದು EV ಇವತ್ತು? ವಾಟರ್ ಎಲ್ಲ ನದಿಗಳು ಜಡಣಿಗೆ ಮಾಡ್ತೀವಿ. ಇಂಥ ಚರ್ಚೆ ಮಾಡಕ್ ಹೋದ್ರೆ ಬಹಳ ಐತೆ ನಮ್ಮ ಹತ್ರ. ಯಾರು ಬಂದು ಚರ್ಚೆ ಮಾಡ್ತಾರೆ ಹೇಳ್ರಿ? ಯಾವ್ದನ್ನ ಒಂದಕ್ಕೊಂದು ಸಬ್ಜೆಕ್ಟೇ ಮಾತಾಡ್ಬಿಡೋಣ ಪ್ಲೀಸ್. ಐ ರಿಕ್ವೆಸ್ಟ್ ಆಲ್ ದ ಬಿಜೆಪಿ ಲೀಡರ್ಸ್, ಲೆಟ್ಸ್ ಫ್ರೇಮ್ ಒನ್ ಬೈ ಒನ್, ಕಂಪೇರ್ ಮಾಡಿ ಮಾತನಾಡೋಣಲ್ಲ. ಇವ್ರಿಗೇನಾಗೈತ್ರಿ, ಬರೀ 24 ತಾಸು ಮುಸ್ಲಿಂ ವಿರುದ್ಧ ಮಾತನಾಡೋದು ಬಿಟ್ರೆ ದೇ ಹ್ಯಾವ್ ನಥಿಂಗ್ ಲೆಫ್ಟ್ ಇನ್ ದಿಸ್ ಕಂಟ್ರಿ. ಸೊ ಐ ರಿಕ್ವೆಸ್ಟ್ ಆಲ್ ಗುಡ್ ಫ್ರೆಂಡ್ಸ್, ಅದಕ್ಕೆ ಬಿಜೆಪಿ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತಕ್ಕಂಥದ್ದು, ನೀವು ನಿಮ್ಮ ಪಾರ್ಟಿಯಲ್ಲಿ ಚೇಂಜ್ ಮಾಡ್ರಿ. ಯಾಕೆ ನಿಮ್ಮ ಪ್ರಧಾನಮಂತ್ರಿ ಅವರು ಇವತ್ತುವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಆಗ್ತಲ್ಲ ಅಂತ ನನ್ನ ಪ್ರಶ್ನೆ. ವೈ ಮೋದಿ ಸಾಹೇಬರು ಇಲ್ಲಿವರೆಗೆ ಒಂದು ಪ್ರೆಸ್ ಮೀಟ್ ಮಾಡಕ್ ಯಾಕೆ ಆಗ್ತಲ್ಲ ಅಂತ ನಮ್ಮ ಪ್ರಶ್ನೆ ಇದೆ. ಅದಕ್ಕೆ ಬಿಜೆಪಿ ನೀವು ಕೇಳ್ಬೇಕು ಹೋದ ತಕ್ಷಣ, ಇರಿ ಅದೆಲ್ಲ ಮಾತನಾಡ್ತೀವಿ, ಪ್ರಧಾನಮಂತ್ರಿ ಸಾಹೇಬ್ರ ಕೈಲಿ ಒಂದು ಪ್ರೆಸ್ ಮೀಟ್ ಮಾಡಿಸ್ರಿ ಅಂತ ಹೇಳ್ರಲ್ಲ. ಯಾಕೆ ಮಾಡಬಾರ್ದು? ಮನ್ ಕಿ ಬಾತ್ ಮಾಡ್ತಾರೆ, ತಾಸುಗಟ್ಲೆ ವರ್ಷಗಟ್ಲೆ ಎಲ್ಲ ಎಲೆಕ್ಷನ್ಗಳಿಗೆ ಭಾಷಣ ಮಾಡ್ತಾರೆ. ಬರೀ ಇದಕ್ಕೆ ಇದಾರೆ ನಮ್ಮ ಪ್ರಧಾನಮಂತ್ರಿ. ಆಮೇಲೆ ಇಡೀ ಎಲ್ಲ ಸ್ಟೇಟ್ ಎಲೆಕ್ಷನ್ಗಳಲ್ಲಿ ಒಬ್ಬರು ಭಾಷಣಗಾರರು. ಯಾರು? ನಮಗಿರಿ ಒಂದು ಆರ್ಡಿನರಿ ಯಾವುದೋ ಮಿನಿಸ್ಟರ್ ಆಗಿನಿ, ಯಾವುದೋ ಲೇಬರ್ ಮಿನಿಸ್ಟರ್ ಆಗಿ ನನಗೆ ಟೈಮ್ ಸಿಗಲ್ಲ 24 ತಾಸು. ಇವ್ರು ಇಡೀ ದೇಶ ತಿರುಗಾಡಿ, ಪ್ರಪಂಚಗಳನ್ನ ತಿರುಗಾಡಿ, ವರ್ಷದಲ್ಲಿ 100 ದಿವಸ ಹೊರ ದೇಶದಾಗ ಇದ್ದು ಇರೋ ದೇಶಗಳೆಲ್ಲ ಬರೀ ಎಲೆಕ್ಷನ್ ಮಾಡ್ಕೊಂಡು ದೇಶ ಹೆಂಗ್ ನಡೆಸ್ಬೋದು ಹೇಳ್ರಿ ನೋಡೋಣ? ಹೆಂಗ್ರಿ ದೇಶ ನಡೆಸ್ಬೋದು? ಎಲ್ಲನ ಇದೆಯಾ? ಮತ್ತೆ ಹೇಳ್ತಾರೆ 24 ತಾಸ್ನಾಗ 14 ತಾಸು ಕೆಲಸ ಮಾಡ್ತಾರಂತೆ. ಎಲ್ಲಿ ಐತಪ್ಪ 18 ತಾಸು ಕೆಲಸ ಮಾಡಿದ್ರೆ ಲೆಕ್ಕ ಬುಕ್ ಆಯ್ತಾ? ಕೇಳಕ್ಕೆ ಎಲ್ಲರಿಗೆ ಅಧಿಕಾರ ಐತ್ರಿ. ಈ ನೋಡ್ರಿ, ಈ ದೇಶ ಏನ್ ಬಿಜೆಪಿಗೆ ಕಾಂಗ್ರೆಸ್ ಸೀಮಿತ ಇರ್ತಕ್ಕಂಥ ದೇಶ ಅಲ್ಲ ಇದು. ಈ ದೇಶ ಪ್ರತಿಯೊಬ್ಬರ ದೇಶ ಇದೆ, ಪ್ರತಿಯೊಬ್ಬರಿಗೆ ಹಕ್ಕಿದೆ ವಿಚಾರ ಮಾಡ್ಲಿಕ್ಕೆ, ವಿಚಾರ ಕೇಳಲಿಕ್ಕೆ. ವಿಚಾರ ಕೇಳಿದ ತಕ್ಷಣ ದೇಶದ್ರೋಹಿ, ಹಿಂದೂ ವಿರೋಧಿ, ಬರೀ ಇವೇನಾ? ಏನ್ ಪರ್ಮನೆಂಟ್ ಇರ್ತಾರ ಮೋದಿ ಸಾಹೇಬರು? ಏನ್ ಬಿಜೆಪಿ ಹಂಗ ಇನ್ನ ಪರ್ಮನೆಂಟ್ ಇರ್ತದೆ ಈ ದೇಶದಲ್ಲಿ? ಎಲ್ಲ ರಾಜಕೀಯ ಪಕ್ಷಗಳು ಬರಬೇಕು, ಅವಕಾಶಗಳು ಇರ್ತವೆ. ಆದ್ರೆ ಹೊಸ ವಿಚಾರ, ಹೊಸ ರಾಜಕಾರಣ ಪ್ರಾರಂಭ ಆಗ್ತಕ್ಕಂಥದಕ್ಕೆ ಇವತ್ತೇನು ಈ ದೇಶ ಮುಂದೆ ಹೋಗ್ತಾ ಇದೆ ಅದ್ರ ಬಗ್ಗೆ ನನಗೆ ವಿಶ್ವಾಸ ಇದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.